ಯಾಕೆ ಬಂದೆ? ನಡೀತಾ ಇರೋ ನಿಶ್ಚಿತಾರ್ಥಕ್ಕೆ ಕಲ್ಲು ಹಾಕೋಕ್ಕೋ ಅಥವಾ ಏನಾದ್ರೂ ರಂಪಾಟ ಮಾಡಿ ಅವಾಂತರ ಮಾಡೋದಕ್ಕೋ? ನನ್ನ ನೋಡಿದ್ರೆ ಯಾಕೆ ಇಷ್ಟೊಂದು ಹೆದರ್ಕೊಳ್ತಾ ಇದ್ದೀರಾ ಪದ್ಮಾವತಮ್ಮವ್ರೆ? ನೀವೇ ಅವತ್ತು ನಮ್ಮ ಮನೆಗೆ ಬಂದು ನನ್ನ ಮಗಳ ಎಂಗೇಜ್ಮೆಂಟ್ ಇದೆ, ನೀವು ಬಂದು ಹಾರೈಸಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗಿ ಅಂತ ಅಕ್ಷತೆ ಕೊಟ್ಟು ಕರೆದ್ರಿ. ಈಗ ನೋಡಿದ್ರೆ ಯಾಕೆ ಬಂದ್ರಿ ಅಂತ ಕೇಳ್ತಾ ಇದ್ದೀರಲ್ಲ. ಓ, ನಾನ್ ಕರೆದಿದ್ದಕ್ಕೆ ನನ್ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ಯಾ? ಬಾ. ಆದ್ರೆ ಒಂದು ಮಾತು ನೆನಪಿರ್ಲಿ, ಚಾಲೆಂಜಲ್ಲಿ ನೀನ್ ಸೋತೋಗ್ತಿದ್ಯೋ ಅನ್ನೋ ಹೊಟ್ಟೆ ಊರಿಗೆ ನಡೀತಾ ಇರೋ ಮಂಗಳ ಕಾರ್ಯಕ್ಕೆ ಹುಳಿ ಹಿಂಡಕ್ಕೆನಾದ್ರೂ ನೋಡಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹಾಗೇನು ಇಲ್ಲಪ್ಪ, ಬೀಗ್ರಲ್ವಾ ನೀವು? ಇದು ನಮ್ಮನೆ ಕಾರ್ಯಕ್ರಮ, ನಾನಿದ್ರಲ್ಲಿ ಸಂತೋಷವಾಗಿ ಪಾಲ್ಗೊಳ್ತೀನಿ. ನಡೀರಿ ಒಳಗೆ ಹೋಗೋಣ. ಪದ್ಮ, ಯಾವ ಹೆದರಿಕೆನೂ ಇಟ್ಕೋಬೇಡ. ನಾವು ಯಾರಿಗೂ ಸುಳ್ಳು ಹೇಳಿ ಮೋಸ ಮಾಡಿ ಮದುವೆ ಮಾಡ್ತಾ ಇದ್ದೀವಿ. ಬೀಗರು ಒಳ್ಳೆಯವರು, ಅಳಿಯಂತರೂ ಒಳ್ಳೆಯವರು, ಅವರು ನಮ್ಮ ಜೊತೆಗಿದ್ದಾರೆ. ಯಾವುದೇ ಕಾರಣಕ್ಕೂ ವೈಶಾಲಿ ತಲೆ ಕೆಳಗೆ ಮಾಡಿ ನಿಂತರೂ ಕೂಡ ಈ ಮದುವೆ ನಿಲ್ಸೋದಕ್ಕೆ ಆಗೋದಿಲ್ಲ. ಯೋಚನೆ ಮಾಡಬೇಡ, ಬಾ ಒಳಗೆ. ನೀವು ಹೇಳ್ತಾ ಇರೋದು ನಿಜಾನೇ. ಇವತ್ತೊಳು ಏನ್ ಮಾಡ್ತಾಳೋ ನಾನು ನೋಡಬಿಡ್ತೀನಿ. ಇದೇನ್ ಮೇಡಮ್ ಇದು? ಬರೋರು ಬಂದ್ರಿ ಏನೋ ಬಾಂಬ್ ಹಾಕ್ತೀರಾ ಅನ್ಕೊಂಡಿದ್ರೆ ನಿಮ್ ಸಂತೋಷದಲ್ಲಿ ಪಾಲ್ಗೊಳ್ತೀನಿ ಅಷ್ಟೇ ಅಂದ್ಬಿಟ್ರಲ್ಲ. ಹೇಳೋದನ್ನ ಮಾಡೋನು ಮುಟ್ಟಾಳ, ಒಂದನ್ನ ಹೇಳಿ ಇನ್ನೊಂದನ್ನ ಮಾಡೋಳು ಈ ವೈಶಾಲಿ. ಜಾಸ್ತಿ ನನ್ನ ಹತ್ರ ಬರಬೇಡ, ದೂರನೇ ನಿಂತು ನಾನು ಏನ್ ಮಾಡ್ತೀನಿ ಅನ್ನೋದನ್ನ ನೋಡ್ತೀನಿ. ಲಾಸ್ಟ್ ವೈಶಾಲಿ ಯಾಕೆ ಬಂದೇಳಂತೆ? ಅವಳು ನೋಡಿ ಹೊಟ್ಟೆ ಉರ್ಕೊಳ್ಳಿ ಅಂತಾನೆ ಕಣೆ ನಾನೇ ಹೋಗಿ ಕರೆದಿದ್ದು. ಈಗ ಗೊತ್ತಾಗಿರುತ್ತೆ ಅವಳಿಗೆ ನಾವು ಯಾರಿಗೂ ಏನು ಕಮ್ಮಿ ಇಲ್ಲ ಅಂತ. ನೀವೇನು ತಲೆ ಕೆಡಿಸ್ಕೋಬೇಡಿ, ನಾವು ಮುಂದುವರ್ಸೋಣ. ಅಕ್ಕ, ನೀನು ಅಮ್ಮ ಮಾಡಿರೋ ಚಾಲೆಂಜ್ಗೋಸ್ಕರನಾದ್ರೂ ನಗ್ನಗ್ತಾ ಇರಬೇಕು. ಈಗ ನೋಡಿ ಏನು ಮಾಡ್ತೀನಿ ಅಂತ. ಭಾವ, ಯಾಕೆ ಭಾವ ಆಗ್ಲಿಂದ ಆ ಕಡೆನೆ ನೋಡ್ತಿದ್ದೀರಾ? ಸ್ವಲ್ಪ ಅಕ್ಕನ ನೋಡಿ. ಬಾಬಾ, ಬಾಬು ನೋಡು ಅಂತ ಹೇಳಿದ್ದು. ಹೌದಾ ಅಮ್ಮ? ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ, ಆ ನಡು ಸಣ್ಣ ನಾ ಮನಸೋತೇನೆ ಚಿನ್ನ. ಏನ್ ಹೆಂಗಸರೆಲ್ಲ ಸೇರ್ಕೊಂಡು ಹೆಂಗೆಂಗೋ ಆಡಿ ನನ್ನ ಅಳಿನ ಒಂಟಿ ಮಾಡ್ತಾ ಇದ್ರಾ? ಪ್ರೀತಮ್ ಬನ್ನಿಯಪ್ಪ, ನೋಡೇ ಬರೋಣ. ಅಷ್ಟೇ
ಬಯಲು ಸೀಮೆಯ ಗಂಡಸಿ ಗುಂಡು ಜಗಮಂಡು ಹೂ ಚೆಂಡು ನನ್ನ ಸದಾಗೆ ರಸಗುಂಡು ನನ್ನ ಸದಾಗೆ ರಸಗುಂಡು. ನೀವ್ ಹಾಡೋದಲ್ಲ, ಬಾವನ್ ಕೈಲೂ ಹಾಡ್ಸಿ. ನೀವು ಹಾಡಿದ್ ಸಾಕು, ಹುಡುಗಿ ಕೈಲಿ ಹಾಡಿಸಿ. ನಮ್ ಹುಡುಗಿಗೆ ಮೌನವೇ ಆಭರಣ. ನಮ್ಮ ಹುಡುಗನಿಗೆ ಗಂಭೀರವೇ ಘನತೆ. ನೀವುಗಳೇ ಮಾತಾಡ್ತಾ ಇದ್ದೀರಲ್ಲ, ಹುಡುಗನಿಗೆ ಮಾತಾಡಕ್ ಬರಲ್ವಾ? ನಿಮ್ ಹುಡುಗಿಗಿಂತ ನಮ್ಮ ಹುಡುಗ ಎಷ್ಟೋ ಮೇಲು. ಅವನು ಸಾಫ್ಟ್ವೇರ್ ಇಂಜಿನಿಯರ್. ಏನ್ ಮಹಾ, ನಮ್ ಅಕ್ಕನ್ ನೋಡಿ, ಅವಳ ಕಣ್ ನೋಡಿ. ಅದೇನು ಮಹಾ, ನಮ್ಮ ಅಳಿಯಂದು ಹೇರ್ ಸ್ಟೈಲ್ ನೋಡಿ. ಓಹೋ, ನಮ್ಮ ಅಕ್ಕ ನಡ್ಕೊಂಬಂದ್ರೆ ಬಂಗಾರಿ ಭಾರತಿ, ಸ್ಮೈಲ್ ಕೊಟ್ರೆ ಸ್ವೀಟ್ ಸುಮಲತಾ, ಮಾತಾಡಿದ್ರೆ ಮಹಾರಾಣಿ ಮಾಲಾಶ್ರೀ. ನಿಮ್ಮವ್ರು ಏನಂತಾರೋ? ನಮ್ಮ ಹುಡುಗ ಏನ್ ಗೊತ್ತಾ, ಹೈಟ್ನಲ್ಲಿ ದರ್ಶನ್, ಗಡ್ಡ ಮೀಸೆ ನೋಡಿದ್ರೆ ಸುದೀಪ್, ಅಲ್ಲೊಕ್ಕನಲ್ಲಿ ಅಂಬರೀಷ್, ದುಪ್ಪಟ್ಟ ಹಿಡಿದು ಸ್ಟೈಲ್ ಎಲ್ಲದ್ರಲ್ಲೇ ವಿಷ್ಣು ವರ್ಧನ. ಅಷ್ಟೇ ಅಲ್ಲ, ಇವಾಗ ಜಲೂರಿನ ಗಂಡು ಕಾಣಮ್ಮ, ನೋಡೆ ಚೆನ್ನಾಗಿದ್ದಾರೆ ನೋಡು. ಜಾತಿಯಲ್ಲಮ್ಮ, ಕಮಲದ ಕಣ್ಣೋಳೆ, ಕಮಲದ ಮೊಗದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನು ಇಲ್ಲಿ ಸೈಲೇಟ ಕುಳಿತ ಇರುವನಮ್ಮ. ಸಾಕು ಹಾಡು ಕುಣ್ತಾ ಎಲ್ಲ ಆಮೇಲೆ ಇಟ್ಕೊಳ್ಳಿ, ಮೊದಲು ನಿಶ್ಚಿತಾರ್ಥ ಮುಗಿಲಿ, ನೀವೆದ್ದು ಹಾರ ಬದಲಾಯಿಸ್ಕೊಳ್ಳಿ. ಮಗ ಹಾರ ಹಾಕು. ಏನ್ ನೋಡ್ತಾ ಇದ್ರಿ ಒಬ್ರೊಬ್ರು? ಅಯ್ಯೋ, ಹಾರ ಬದಲಾಯಿ ಸಾಕಮ್ಮ. ಹೋಗಿ ಆರತಿ ತಟ್ಟೆ ತಗೊಬನ್ನಿ. ತಗೊಂಬರ್ತೀನಿ. ಓಡಾಡಿ ಕಣ್ಣು ಕಾಣದ ಹಾಗೆ ಒಂದ್ ಸಂಬಂಧ ಹುಡುಕ್ಬಿಟ್ಟೆ. ಕೊನೆ ಗಳಿಗೆನಲ್ಲಿ ನನಗ್ ವಿಷಯ ತಿಳಿಸಿ ಗಂಡು ಹೆಣ್ಣಿಗೆ ಹಾರ ಬದಲಾಯಿಸ್ಬಿಟ್ಟೆ.
ಅಷ್ಟ್ ಮಾತ್ರಕ್ಕೆ ಚಾಲೆಂಜ್ ಅಲ್ಲಿ ನೀನೇ ಗೆದ್ದೆ ಅಂತ ತಿಳ್ಕೊಂಡ್ಬಿಟ್ಯಾ ಪದ್ಮ? ನೀನ್ ಬಂದು ಪ್ರಶ್ನೆ ಕೇಳ್ತಿದ್ರೆ ನಿನಗೆ ಉತ್ತರ ಕೊಟ್ಕೊಂಡು ನಿಂತ್ಕೊಳ್ಳೋಕೆ ನನಗೆ ಸಮಯ ಇಲ್ಲ. ನೀನ್ ಸ್ವಲ್ಪ ಹೊತ್ತು ತಡ್ಕೋ, ಎಲೆ ಹಾಕ್ತೀನಿ, ಊಟ ಮಾಡ್ಕೊಂಡು ಹೋಗಿವಂತೆ. ಊಟ ಕಾಣ್ದೆ ಬೀದಿ ಸುತ್ತೋ ಕುಟುಂಬ ನಂದಲ್ಲ ಕಣೆ, ನಿಂದು. ಊಟದ ವಿಷಯ ಈಗ ಯಾಕೆ? ಇನ್ನು ಬೇಕಾದಷ್ಟು ಕೆಲಸ ಇದೆ. ಉಂಗ್ರ ಬದಲಾಯಿಸ್ಬೇಕು, ಆರತಿ ಮಾಡ್ಬೇಕು, ಮಿಕ್ಕಿರೋ ವಿಷಯ ಆಮೇಲೆ ಮಾಡ್ತೀನಿ ಕಣೆ, ಮಾಡ್ತೀನಿ. ಉಂಗ್ರಾನು ಬದಲಾಯಿಸ್ತೀನಿ, ಆರ್ತಿನೂ ಮಾಡ್ತೀನಿ. ನೀನೇನೇ ತಿಪ್ಪರ್ಲಾಗ ಹಾಕಿದ್ರು ನಿನ್ನ ಆಟ ಇಲ್ಲೇನು ನಡೆಯಲ್ಲ, ತಿಳ್ಕೊ. ಅಯ್ಯೋ ಇದೇನಕ್ಕೆ ಹೀಗಾಗೋಯ್ತು? ಆರತಿ ತಟ್ಟೆ ಬೀಳೋದು ಅಂದ್ರೇನು, ಕೆಂಪು ನೀರು ಚೆಲ್ಲೋದು ಅಂದ್ರೇನು? ಅಪ್ಶಕ್ನ ಏನೋ ಕಾದಿದೆ ಅಂತಾನೆ ಅರ್ಥ. ಹೌದೌದು, ಇದ್ರ ಅರ್ಥ ಏನ್ ಗೊತ್ತಾ ಪದ್ಮಾವತಿ? ಈ ಸಂಬಂಧ ಕುದುರೋದಿಲ್ಲ ಅಂತ. ಈ ಮದ್ವೆ ನಡೆಯಲ್ಲ ಬಿಡಿ. ಅಯ್ಯೋ ಪಾಪಿ. ಅಮ್ಮ, ಬಿದ್ದಿರೋದು ಬರೀ ತಟ್ಟೆ ಮಾತ್ರ, ಸಂಬಂಧ ಅಲ್ವಲ್ಲ. ಆರತಿ ಎತ್ತಕ್ಕೆ ಬೇರೆ ತಟ್ಟೆನೇ ಇದೆ. ಇದನ್ನೆಲ್ಲ ಮಾಡೋದು ಸೋತ್ ಹೋಗ್ತೀನಿ ಅಂತ ಹೆದರ್ಕೊಳ್ಳೋರು. ನೀನಿದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಮ್ಮ, ನಡಿ ಹೋಗೋಣ. ನಡಿಯಮ್ಮ. ಸಾರಿ ಕಣೆ, ನೀನ್ ನಗ್ಲಿ ಅಂತ ತಮಾಷೆ ಮಾಡಿದೆ. ನೀ ಇಷ್ಟೊಂದು ಬೇಜಾರು ಮಾಡ್ಕೋತೀಯ ಅಂತ ಗೊತ್ತಿದ್ದಿದ್ರೆ ನಾನು ಆ ಥರ ಮಾತಾಡ್ತಿರಲಿಲ್ಲ. ಇನ್ನೊಂದ್ಸಲ ತಮಾಷೆ ಮಾಡಲ್ಲ ಅಕ್ಕ, ಸಾರಿ. ಲಗ್ನ ಪತ್ರಿಕೆ ಓದೋಣವಾ? ಓ, ಆಗ್ಬೋದು. ಶುಭಮಸ್ತು. ಸ್ವಸ್ತಿ ಶ್ರೀ ಶಾಲಿವಾಂಶಕೆ ನಂದನಾಮ ಸಂವತ್ಸರದ ಮಾಘಮಾಸ ಕೃಷ್ಣ ಪಕ್ಷದ ತ್ರಯೋದಶಿಯಂದು ತಾರೀಕು 15/11/2012 ಶುಭ ಶುಕ್ರವಾರ ಶ್ರೀ ನಂಜುಂಡಸ್ವಾಮಿಯವರ ಜ್ಯೇಷ್ಠ ಪುತ್ರಿ ಶ್ರೀ ಸೌ ಸಾವಿತ್ರಿ ಎಂಬ ಕನ್ಯಾರತ್ನವನ್ನು ಶ್ರೀ ನಾಗರಾಜ್ ಓಬೆರಾಯವರ ಪುತ್ರ ಚಿರಂಜೀವಿ ಸತ್ಯ ಎಂಬ ವರನಿಗೆ ಕೊಟ್ಟು ವಿವಾಹವನ್ನು ನಡೆಸಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಗಂಡು ಹೆಣ್ಣಿಬ್ರು ಕೇಳಿಸ್ಕೊಂಡ್ರಾ?
ಆರತಿ ಮಾಡಿ ಅಮ್ಮ. మగ మరి సరి రి సని పని సా సగమ పని సా సని ప మగమ మగ మరి సరి రి సని పని సా సగమ పని సా స సా స స సని సని సా సా సని సగ గ మరి సా స సా స స సని సని సా సా సని సగ గ మరి రి సని పని సా ని ప మా ప మగ మరి సరి గ మ పని సరి సని ప మగ. ಯಾರಿಲ್ಲ ನಿನ್ನಂತೆ ಯಾರಿಲ್ಲ ನಿನ್ನಷ್ಟು ಮುದ್ದಾಗಿ ನಂಗ್ಯಾರು ಕಂಡಿಲ್ಲ ಗೊತ್ತಿಲ್ಲ ನಂಗಂತೂ ಗೊತ್ತಿಲ್ಲ ನೀನಿಲ್ದೆ ಭೂಮಿಲಿ ಬದುಕೋದೇ ಗೊತ್ತಿಲ್ಲ ಕಳೆದಿರೋ ಜೀವವೇ ಮರಳಿದೆ ಹೃದಯಕ್ಕೆ ಹುಡುಕಲು ಸಾಧ್ಯವೇ ನಿಂಗೆ ಹೋಲಿಕೆ ಕನಸು ಒಂದೊಂದು ನಾ ಮುಂದು ತಾ ಮುಂದು ಎಂದು ಬರುತ್ತಿವೆ. ಏನಾಯ್ತಲ್ಲ? ನಂಗೆ ಮೊದ್ಲಾಗ ನೋಡಿರೋ ಹುಡುಗಿ ಇವಳೇನಾ? ಹೂ ಕಂದ, ಯಾಕೆ? ಏನ್ ಹೆಸರು? ಸಾವಿತ್ರಿ ಕಣ್ಣ. ಸಾವಿತ್ರಿ. ಕೊಡುವೆಯ ಏನಾಯ್ತು? ಥ್ಯಾಂಕ್ ಯು ಸೋ ಮಚ್. ಪದದಲ್ಲೂ ಇರದ ಎದೆಯ ಹಾಳೆಯಲ್ಲಿ ಉಳಿದ